ಇದು ನಮ್ಮ ಸೀನಿಯರ್ ನಾವೇ ಸೆರಿನ್ ಕಮ್ಯುನಿಟೀಸ್ ಅಂತ ನಾವು ಇಂಡಿಯಾಲಿ ಲಾರ್ಜೆಸ್ಟ್ ಸೀನಿಯರ್ ಲಿವಿಂಗ್ ಪ್ರೊವೈಡರ್ ನಾವೇ. ಬೆಂಗಳೂರಲ್ಲಿ ನಮ್ಮ ಹೆಡ್ ಆಫೀಸ್ ಇದೆ. ಇದು ವರ್ಚುವಸ್ಸು ನಮ್ಮ ಪ್ರಾಪರ್ಟಿ ಇದು ಒಂದು. ಸೊ ಎಲ್ಲ ನಮ್ಮ 10 ಪ್ರಾಪರ್ಟಿ ಸೇರಿಕೊಂಡು ಆಲ್ಮೋಸ್ಟ್ ಅಬೌಟ್ 2300 ಸೀನಿಯರ್ಸ್ ನಮ್ಮ ಜೊತೆ ಇದ್ದಾರೆ. ನಾವೇ ನೋಡ್ಕೊಳ್ತೀವಿ ಅವರೆಲ್ಲ. ಇಲ್ಲಿ ಇವ್ರಿಗೆ ಎಲ್ಲರಿಗೆ ಎಲ್ಲ ಇದರಲ್ಲೂ ಸೌಕರ್ಯಗಳು ಸಿಗುತ್ತೆ ಇಲ್ಲಿ. ಬಟ್ ಆ್ಯಕ್ಟಿವ್ ಏಜಿಂಗ್ ಅಂತ ಕಾನ್ಸೆಪ್ಟ್ ಒಂದಿದೆ. ಇವರೆಲ್ಲ ಆ್ಯಕ್ಟಿವ್ ಪೀಪಲ್. ಅವ್ರಿಗೆ ಒಂದು ಆಪರ್ಚುನಿಟಿ ಕೊಟ್ಬಿಟ್ಟು ವರ್ಷದಲ್ಲಿ ಒಂದು ಕಾಂಪಿಟಿಷನ್ ಇಟ್ಕೊಂಡು ಅವರೆಲ್ಲ ಒಟ್ಟಿಗೆ ಬಂದು ಅದೇ ನಮ್ಮ ಆಬ್ಜೆಕ್ಟಿವ್. ಅದಕ್ಕೋಸ್ಕರ ಇದು ಮಾಡ್ತೀವಿ. ತರಂಗ್ ಉತ್ಸವ ಅಂತ ನಮ್ಮದು ಆ್ಯನ್ಯುವಲ್ ಈವೆಂಟ್ ಪ್ರಾಪರ್ಟಿ ಅದು. ಎಲ್ಲ ವರ್ಷವೂ ಇದು ಆಗುತ್ತೆ. ಮೋರ್ ಆ್ಯಂಡ್ ಮೋರ್ ಎನ್ಕರೇಜ್ಮೆಂಟ್ ಇಸ್ ರಿಕ್ವೈರ್ಡ್ ಫ್ರಮ್ ಮೀಡಿಯಾ ಆಲ್ಸೋ ಫಾರ್ ದಿಸ್. ಥ್ಯಾಂಕ್ ಯು ಸೋ ಮಚ್. ಏನು ಸರ್? 400+ ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. 23 ಕಾಂಪಿಟೇಷನ್ ಇದೆ. ಅದರಲ್ಲಿ ಆಲ್ಮೋಸ್ಟ್ 400 ಪೀಪಲ್ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಫೈನಲ್ಸ್ಗೆ ಇಲ್ಲಿ ಬಂದರೆ ಎಲ್ಲರೂ. 10 ಸೆಂಟರ್ ಇದೆ ಅಂದರೆ ಮತ್ತು ಹೈದರಾಬಾದು ಪುಣೆಯಲ್ಲಿ ಬರುತ್ತೆ ಆ್ಯಂಡ್ ಕೊಚ್ಚಿನ್ ಆಲ್ಸೋ. South India. I think now we want to focus in South India. We are a Bangalore-based group now. We want to expand across South India. ಉತ್ಸವ ಅಂತ ತುಂಬ ಒಳ್ಳೆ ಕಾರ್ಯಕ್ರಮ. ಇಲ್ಲಿ ನಾವು ಏನು ಹೇಳಬೇಕನ್ಸುತ್ತೆ ಅಂದರೆ, ನಾವು 60 ವರ್ಷ ದಾಟಿದ ತಕ್ಷಣ ಎಂಡ್ ಆಫ್ ಲೈಫ್ ಅಂತ ಹೇಳ್ತಾರೆ. ನಾನು ಹೇಳೋದು ಲೈಫ್ ಬಿಗಿನ್ಸ್ ಅಟ್ 60. ಅಂದರೆ ನಿಜವಾಗ್ಲೂ ನಮ್ಮ ಪ್ರೊಡಕ್ಟಿವ್ ಲೈಫ್ ಶುರು ಆಗೋದು ಅಂದರೆ ಅದು ನಮ್ಮ ಸಲುವಾಗಿ ನಾವು ಜೀವಂತ ಇರ್ತೀವಿ. ನಾವು ಏನು ಮಾಡಬೇಕು ಬರೀ ನಮ್ಮ ಹೊಟ್ಟೆ ಪಾಲಿಗೆ ನಾವು ಕೆಲಸ ಮಾಡಬೇಕಂತೇನಿಲ್ಲ. ಅದೆಲ್ಲ ಆಗೋಗಿರುತ್ತೆ. ಮಕ್ಕಳು ಮರಿ ಎಲ್ಲನೂ ಆಗಿರುತ್ತೆ. ಅವ್ರು ಸೆಟ್ಲ್ ಆಗಿರ್ತಾರೆ. ಸೊ ಅದಕ್ಕೋಸ್ಕರ ನಾವು ನಮ್ಮ ಸಲುವಾಗಿ ಲಿವಿಂಗ್ ಮಾಡ್ತಾ ಇರೋವಾಗ ಅದರಲ್ಲಿ ಮಜಾ ಬೇರೆ ಇರುತ್ತೆ. ಏನು ಬೇಕಾದರೂ ಮಾಡ್ಬೋದು. ರೀಡಿಂಗ್ ಮಾಡ್ಬೋದು ಅಥವಾ ಸ್ಪೋರ್ಟ್ಸ್ ಮಾಡ್ಬೋದು. ಆ್ಯಂಡ್ ಆ ಟೈಮ್ನಲ್ಲಿ ದುಡ್ಡು ಗಳಿಸಿರ್ತೀವಿ ನಾವು. ಸೊ ಯಾವ ತೊಂದರೆನೂ ಇರೋದಿಲ್ಲ. ಸೊ ಈ ಥರ ಲೈಫ್ ಎಂಜಾಯ್ ಮಾಡಬೇಕಾದ್ರೆ ಇದು ಒಂದು ಒಳ್ಳೆಯ ಅವಕಾಶ. ಜನಕ್ಕೆ ಒಂಟಿಯಾಗಿ ಇರೋದು ಬದಲು ಅವರು ಕಮ್ಯುನಿಟಿ ಲಿವಿಂಗ್ನಲ್ಲಿದ್ದರೆ ಅದರಷ್ಟು ಪ್ರೊಡಕ್ಟಿವ್, ಅದರಷ್ಟು ಸಂತೋಷ ಇನ್ನೊಂದರಲ್ಲಿ ಇರೋಲ್ಲ. ನೀವು ಹೇಳ್ಬೋದು ಮಕ್ಕಳು ನೋಡ್ಕೊಳ್ತಾರೆ, ಇದು ಮಾಡ್ತಾರೆ. ಬಟ್ ಏನಾಗುತ್ತೆ, ಮಕ್ಕಳು ಆಫೀಸಿಗೆ ಹೋಗ್ತಾರೆ, ಮನೇಲಿ ಬಿಟ್ಟಿರ್ತಾರೆ. ಅವ್ರನ್ನ ಏನು ಮಾಡ್ತಾರೆ, ಎಷ್ಟಂತ ಟಿ ವಿ ನೋಡ್ತಾರೆ. ಏನು ಅಂದರೆ ಅವ್ರದ್ದು ಬ್ರೈನ್ ಏನಿದೆ, ಎಷ್ಟು ಆ್ಯಕ್ಟಿವ್ ಇದೆ, ಅದು ಡಲ್ ಹಾಕ್ಕೊಂಡು ಹೋಗುತ್ತೆ. ಡಿಪ್ರೆಷನ್ ಬರುತ್ತೆ. ಬಾಕಿದೆಲ್ಲ ಏನಂದರೆ ಅದು ಬೊಜ್ಜು ಮತ್ತು ಬ್ಲಡ್ ಪ್ರೆಷರು, ಮಧುಮೇಹ ಕಾಯಿಲೆಗಳು ಅದೆಲ್ಲ ಬರುತ್ತೆ. ಅದಕ್ಕಿಂತ ನೀವು ಒಂದು ಕಮ್ಯುನಿಟಿ ಲಿವಿಂಗ್ನಲ್ಲಿ ನಿಮ್ಮ ವಯಸ್ಸಿಂದ ಜನದ ಜೊತೆಲಿ ನಗೋದು, ಮತ್ತು ಜೋಕ್ ಮಾಡೋದು, ಮತ್ತು ಇಂಡೋರ್ ಗೇಮ್ಸ್ ಆಡೋದು, ಮತ್ತು ಜೋಕ್ಸ್ ಮಾಡೋದು, ಇದೆಲ್ಲ ಮಾಡಿಕೊಂಡ್ರೆ ಅದು ಅಷ್ಟು ವಯಸ್ಸಿಂದ ಗೊತ್ತೇ ಆಗಲ್ಲ. ಒಂದು 10 years ಎಕ್ಸ್ಟ್ರಾ ಕ್ವಾಲಿಟಿ ಲೈಫ್ ಲಿವ್ ಮಾಡ್ಬೋದು. ಅದು ನಾನು ಹೇಳಬಲ್ಲೆ. ಆ್ಯಂಡ್ ಈ ತರಂಗ ಉತ್ಸವ ಏನು ಮಾಡಿದ್ದಾರೆ, ಎಲ್ಲ ಜನ ಎಲ್ಲ ಕಡೆಯಿಂದನೂ ಬಂದು ಈ ಪ್ರೈಸ್ ತೊಗೊಳ್ಬೇಕಾದ್ರೆ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಅವ್ರ ಕ್ವಾಲಿಟಿ ಲೈಫ್ ತುಂಬ ಚೆನ್ನಾಗಾಯಿತು.